ನಮ್ಮ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ ಸರ್. ಪ್ರಮುಖವಾಗಿ ಇವತ್ತು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಏನ್ ನಿರೀಕ್ಷೆ ಇಟ್ಕೋಬಹುದು ಸರ್? ನೋಡಿ, ಇದು ಜನಪರವಾಗಿರ್ತಕ್ಕಂಥ ಬಜೆಟ್ ಇರ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟ್ ಇರ್ತದೆ. ಈ ಬಜೆಟ್ ನಿಂದ ಈ ರಾಜ್ಯದಲ್ಲಿ ಮತ್ತೆ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ. ಸರ್, ವೈದ್ಯಕೀಯ ಕ್ಷೇತ್ರದ ಮೇಲೆ ಬಹಳಷ್ಟು ಒಂದು ನಿರೀಕ್ಷೆಗಳಿದೆ, ನೀವು ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಸರ್? ನಾವು ಪ್ರಪೋಸಲ್ಸ್ ಕೊಟ್ಟಿದ್ದೀವಿ, ಬಹಳಷ್ಟು ನಮ್ಮ ಇಲಾಖೆಯು ಕೂಡ ಅನೌನ್ಸ್ ಆಗ್ತಕ್ಕಂಥ ನಿರೀಕ್ಷೆ ನಮಗಿದೆ. ಸಿದ್ದರಾಮಯ್ಯನವರ ಬಜೆಟ್ ಇದು ಕೊನೆ ಬಜೆಟ್ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಅದೆಲ್ಲ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ ಸರ್. ಪ್ರಮುಖವಾಗಿ ಇವತ್ತು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಏನ್ ನಿರೀಕ್ಷೆ ಇಟ್ಕೋಬಹುದು ಸರ್? ನೋಡಿ, ಇದು ಜನಪರವಾಗಿರ್ತಕ್ಕಂಥ ಬಜೆಟ್ ಇರ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟ್ ಇರ್ತದೆ. ಈ ಬಜೆಟ್ ನಿಂದ ಈ ರಾಜ್ಯದಲ್ಲಿ ಮತ್ತೆ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ. ಸರ್, ವೈದ್ಯಕೀಯ ಕ್ಷೇತ್ರದ ಮೇಲೆ ಬಹಳಷ್ಟು ಒಂದು ನಿರೀಕ್ಷೆಗಳಿದೆ, ನೀವು ಏನಾದರೂ ಡಿಮ್ಯಾಂಡ್ ಮಾಡಿದ್ರೆ ಸರ್? ನಾವು ಪ್ರಪೋಸಲ್ಸ್ ಕೊಟ್ಟಿದ್ದೀವಿ, ಬಹಳಷ್ಟು ನಮ್ಮ ಇಲಾಖೆಯು ಕೂಡ ಅನೌನ್ಸ್ ಆಗ್ತಕ್ಕಂಥ ನಿರೀಕ್ಷೆ ನಮಗಿದೆ. ಸಿದ್ದರಾಮಯ್ಯನವರ ಬಜೆಟ್ ಇದು ಕೊನೆ ಬಜೆಟ್ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಅದೆಲ್ಲ